ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ನಿಂತೇನಿ ಮೌನದಲ್ಲೇ ನೀ ಮಾತನಾಡೇನಿ ದಾರಿ ಮಧ್ಯೇನೆ ಕತ್ತಲಾದಾಗ ಬೇರೆ ಏನಿಲ್ಲ ದೀಪವಾಗು ನೀ ಉತ್ತರವನ್ನು ನೀಡುತ್ತ ಕಣ್ಣಲ್ಲಿ ಉತ್ಸಾಹವನ್ನು ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ ಈ ನಿನ್ನ ಪ್ರೀತಿ ಒಂದೇ ನನ್ನ ಸಂಜೀವಿನಿ ದೂರ ದೂರಾನೆ ಯಾಕೆ ನಿಂತೇನಿ ಮೌನದಲ್ಲೇ ಹೆಡ್ ಇಂಜುರಿ ಅಂತ ಅರ್ಜೆಂಟಾಗಿ ಫೋನ್ ಮಾಡಿದ್ರಲ್ಲ, ಅವ್ರು ಎಲ್ಲಿದ್ದಾರೆ? ಅವ್ರ ಕಡೆಯವರೇ ಮೇಡಮ್, ಅವ್ರ ಕಡೆಯವರೇ ಟ್ರೀಟ್ಮೆಂಟ್ ಮಾಡಿರೋದು. ಏನು? ಹೌದು ಡಾಕ್ಟರ್, ನಮ್ಮ ಪತಿರಾಯರೇ ಟ್ರೀಟ್ಮೆಂಟ್ ಮಾಡಿದ್ರು. ವಾಟ್? ನಿಮ್ ಯಜಮಾನ್ರು ಟ್ರೀಟ್ಮೆಂಟ್ ಕೊಟ್ರಾ? ಅದೇ ಕೊಡ್ತಾರೆ? ಪೇಷಂಟ್ ಪ್ರಾಣದ ಜೊತೆ ಆಟ ಆಡ್ತಿದ್ದೀರಾ? ನಾನು ಅದೇ ಕೇಳ್ತಿದ್ದೀನಿ ಡಾಕ್ಟರ್. ಪೇಷಂಟ್ ಪ್ರಾಣ ಅಂದ್ರೆ ನಿಮಗೆ ಲೆಕ್ಕ ಇಲ್ವಾ? ಹಾಸ್ಪಿಟಲ್ನಲ್ಲಿ ಇರದೆ ಎಲ್ಲಿ ಹೋಗಿದ್ರಿ? ತುಂಬಾ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ರಿಂದ ಆಚೆ ಹೋಗಿದ್ದೆ. ಆದ್ರೆ ನಂಗಿರೋದು ಒಬ್ಳೆ ಅಕ್ಕ. ನಮ್ ಟೆನ್ಷನ್ ನಮಗಿರುತ್ತಲ್ವಾ? ನಮ್ ಪತಿರಾಯರು ಕೂಡ ಡಾಕ್ಟ್ರೇ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ ಬಂತು. ನಾನೊಂದ್ಸಲ ಚೆಕ್ ಮಾಡ್ತೀನಿ. ಅಪ್ಪ ಕೈಲಾಶ್, ಆಗ್ಬಾರ್ದಾಗೋಗಿದೆ, ದೊಡ್ಡ ಅನಾಹುತ ಆಗೋಗಿದೆ. ನೀನ್ ನಿದ್ದೆಯಿಂದ ಯಾವಾಗ ಎದ್ದೇಳ್ತೀಯೋ, ನಾವಿದ್ನ ನಿಂಗೆ ಯಾವಾಗ ಹೇಳ್ತೀವೋ ಅಂತ ನಾವಿಬ್ರು ರಾತ್ರಿಯಿಂದ ಕಾಯ್ತಾನೆ ಇದೀವಿ. ಏನಾಯ್ತು ಅತ್ತೆ? ಏನ್ ಕೈಲಾಶ್ ಹೀಗೆ ಕೇಳ್ತಿದ್ಯಾ? ನೀನ್ ರಾತ್ರಿ ರಾಧಿಕಾ ಜೊತೆ ಜಗಳ ಮಾಡ್ಕೊಂಡು ಕೋಪದಲ್ಲಿ ಅವಳನ್ನ ತಳ್ಳಿಬಿಟ್ಟೆ.
ಅವಳು ಮೆಟ್ಲು ಮೇಲಿಂದ ಬಿದ್ದು ತಲೆ ಜೋರಾಗಿ ಪೆಟ್ಟಾಗಿ ಪ್ರಜ್ಞೆ ಕಳ್ಕೊಂಡ್ಬಿಟ್ಲು. ಏನ್ ಹೇಳ್ತಿದ್ಯಾ ಮಾವ? ಮತ್ತೆ ರಾತ್ರಿ ನಾನು ಯಾಕೆ ಎಬ್ಸ್ಲಿಲ್ಲ? ತುಂಬಾ ಟ್ರೈ ಮಾಡಿದ್ವಿ ಕಣಪ್ಪ, ನೀನೇ ಡೋರ್ ತೆಗಿಲಿಲ್ಲ. ಇವಾಗ ರಾಧಿಕಾ ಎಲ್ಲಿದ್ದಾಳೆ? ಪ್ರಿಯಾ ಮತ್ತೆ ಅಮರ್ ರಾತ್ರಿ ಸಡನ್ ಆಗಿ ಮನೆಗ್ ಬಂದಿದ್ರು. ಅವರಿಬ್ರೆ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಯಾವ ಹಾಸ್ಪಿಟಲ್ಗೆ? ಯಾವ್ದೋ ಸರಿ ಹಾಸ್ಪಿಟಲ್ ಅಂತೆ. ಪತಿರಾಯ್ರೆ, ಅಕ್ಕಂಗಿನ್ನು ಯಾಕೆ ಪ್ರಜ್ಞೆ ಬಂದಿಲ್ಲ? ಬರುತ್ತೆ ಪ್ರಿಯಾ, ಟೆನ್ಷನ್ ಮಾಡ್ಕೋಬೇಡ. ನನ್ನ ಮಗಳಿಗೆ ಏನೂ ಆಗಲ್ಲ ಅಲ್ವಾಳಿ ಅಂದ್ರೆ? ಏನಾಗಲ್ಲ ಅತ್ತೆ, ಹಾಗೇನಾದ್ರೂ ಇದ್ರೂ ಸೀರಿಯಸ್ ಟ್ರೀಟ್ಮೆಂಟ್ ಕೊಡ್ತಿದಾರಲ್ಲ, ನೀವು ಸಮಾಧಾನವಾಗಿರಿ. ಪೇಷಂಟ್ ಮುಂದೆ ಜಾಸ್ತಿ ಹೊತ್ತಿರಬಾರ್ದು. ನೀವೆಲ್ಲ ಆಚೆ ಇರಿ. ಓಕೆ ಡಾಕ್ಟರ್, ನಡೀರಿ. ಹಾ. ಎಕ್ಸ್ಕ್ಯೂಸ್ ಮೀ, ಹೆಡ್ ಇಂಜುರಿ ಆಗಿರೋ ಪೇಷಂಟ್ ರಾಧಿಕಾ ಎಲ್ಲಿದ್ದಾರೆ? ಸರ್ ICU-ನಲ್ಲಿದ್ದಾರೆ. ಐಸಿಯುಲಾ? ಅಳಿಯಂದ್ರೆ ಜೆಂಟಲ್ಮ್ಯಾನ್, ಇವಾಗ ರಾಧಿಕಾ ಹೇಗಿದ್ದಾಳೆ? ಪರವಾಗಿಲ್ಲ ಕೈಲಾಶ್, ನೀವು ಹೋಗಿ ನೋಡ್ಬೋದು. ಆದರೆ ಇನ್ನೂ ಪ್ರಜ್ಞೆ ಏನೂ ಬಂದಿಲ್ಲ. ನನ್ನ ಕ್ಷಮಿಸ್ಬಿಡು ರಾಧಿಕಾ, ನಿನ್ನ ಈ ಪರಿಸ್ಥಿತಿಗೆ ನನ್ನ ಮೂರ್ಖತನನೇ ಕಾರಣ. ಹಾಳಾದ ಕೋಪದಿಂದ ನಿನ್ನ ತಲೆಗೆ ಹೀಗೆ ಏಟಾಗೋ ಹಾಗಾಯ್ತು. ರಾತ್ರಿ ನಿನಗೆ ಹೀಗಾಗಿದೆ ಅಂತ ನನಗೆ ಗೊತ್ತಾಗದೇ ಇರೋಂತಹ ಸ್ಥಿತಿಲಿದ್ದೆ ನಾನು. ನಿನ್ನ ಹೀಗೆ ನೋಡಿದ್ರೆ ನಾನು ಮಾಡಿರೋ ಕೆಲಸಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ರಾಧಿಕಾ. ಕೈಲಾಶ್, ಬೇಜಾರು ಮಾಡ್ಕೋಬೇಡ, ಏನೂ ಆಗಲ್ಲ, ನಡಿ. ನನ್ನಿಂದನೇ ಹೀಗಾಗಿತ್ತು ಅಮರ್. ಕೋಪದ ಕೈಗೆ ಬುದ್ಧಿ ಕೊಟ್ಟು ರಾಧಿಕಾನ ನಾನೇ ತಳ್ಳಿದ್ದು. ಅವಳು ಪ್ರಜ್ಞೆ ಇಲ್ಲದೆ ಹೀಗೆ ಮಲಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ರಿಲ್ಯಾಕ್ಸ್ ಕೈಲಾಶ್, ಡೋಂಟ್ ವರಿ. ಮಾಡೋದಿಲ್ಲ ಮಾಡಿ ಇವಾಗ ಬೇಜಾರಾಗ್ತಿದ್ಯಾ ಸಾಹೇಬ್ರೆ? ಅಷ್ಟಕ್ಕೂ ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ನಮ್ಮಪ್ಪ ಇಲ್ಲ ಅಂದ್ ಮಾತ್ರಕ್ಕೆ ನಮ್ಮ ಅಕ್ಕನ ಹೇಗ್ ಬೇಕೋ ಹಾಗೆ ನಡೆಸ್ಕೋಬಹುದು ಅನ್ಕೊಂಡಿದ್ದೀರಾ? ನಮ್ಮ ಅಕ್ಕನ ಜೊತೆ ನಾವಿದ್ದೀವಿ. ಇಷ್ಟ ಬಂದಾಗೆಲ್ಲ ಮಾಡಿದ್ರೆ ಸುಮ್ಮನಿರಲ್ಲ. ಪ್ರಿಯಾ, ಬಾವನ ಹತ್ರ ಹೀಗ ಮಾತಾಡೋದು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವೆಲ್ಲ ಸುಮ್ಮನೆ ಇರೋದಕ್ಕೆ ಸಾಹೇಬ್ರು ಈ ತರ ಆಡ್ತಿರೋದು. ಭಾವ, ನೀವ್ ಮಾಡಿದ್ ಸರಿನಾ? ರಾತ್ರಿ ತಲೆಗೆ ಏಟ್ ಬಿದ್ದು ಅಷ್ಟೊಂದು ರಕ್ತ ಹೋಗ್ತಿದ್ರು. ನಮ್ಮ ಅಕ್ಕ ಪ್ರಜ್ಞೆ ತಪ್ಪಿ ಅನಾಥವಾಗಿ ಹಾಗೆ ಬಿದ್ದಿದ್ಲು.
ಸಮಯಕ್ಕೆ ನಾನು ನಮ್ಮ ಯಜಮಾನ್ರು ಅಲ್ಲಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು. ನಾವು ಹಾಸ್ಪಿಟಲ್ಗೆ ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ಅವಳು ಜೀವಂತವಾಗಿದ್ದಾಳೆ. ಇಲ್ಲ ಅಂದಿದ್ರೆ ನಮ್ಮ ಅಕ್ಕನ ಗತಿ ಏನಾಗ್ತಿತ್ತು? ಅಲ್ಲ, ಅಷ್ಟ್ ಸಲ ಬಾಗ್ಲು ತಟ್ಟಿದ್ರು ಯಾಕೆ ತೆಗಿಲಿಲ್ಲ? ಪ್ರಿಯಾ, ಏನಿದು? ನಿನ್ ಕೋಪನ್ ಕಂಟ್ರೋಲ್ ಮಾಡ್ಕೋ. ಆಗಿದೇನೋ ಆಗೋಯ್ತು. ಅಷ್ಟಕ್ಕೂ ಅವರಿಬ್ರು ಗಂಡ ಹೆಂಡತಿ, ಅವ್ರ ಮಧ್ಯೆ 1000 ಇರುತ್ತೆ. ಅದಕ್ಕೆಲ್ಲ ನೀನ್ ತಲೆ ಹಾಕೋದು ಸರಿಯಲ್ಲ. ನೀವು ಗಂಡಸ್ರೇ ಅಲ್ವಾ, ಅದಕ್ಕೆ ಸಾಹೇಬ್ರನ್ ವಹಿಸ್ಕೊಂಡ್ ಬರ್ತಿದ್ದೀರಾ. ಪ್ರಿಯಾ, ಏನಾಗಿದ್ಯಾ ನಿನ್ಗೆ? ಯಾಕೆ ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ನಾನು ಹೀಗೆ ಮಾತಾಡ್ತೀನಮ್ಮ. ನಮ್ಮ ಅಕ್ಕನ ಕಷ್ಟ ಬಂದಿರೋದಕ್ಕೆ ಯಾರ್ ಕಾರಣ ಆದ್ರೂ ಸರಿ, ನಾನು ಹೀಗೆ ಮಾತಾಡ್ತೀನಿ. ಸಾರಿ ಪ್ರಿಯಾ, ತಪ್ಪೆಲ್ಲ ನಂದೆ. ಆದ್ರೆ ನಾನು ಬೇಕಂತ ಹೀಗೆಲ್ಲ ಮಾಡಲಿಲ್ಲ. ಅವಾಗ ಸಂದರ್ಭ. ನೀವೇನ್ ಹೇಳಿದ್ರು ನಾನು ಕೇಳಲ್ಲ. ನಮ್ಮಪ್ಪ ನಮ್ಮ ಅಕ್ಕನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು. ನೀವು ಕೂಡ ಹಾಗೆ ನೋಡ್ಕೋತೀರ ಅಂತ ನಂಬಿ ನಿಮ್ಮ ಕೊಟ್ಟು ಮದ್ವೆ ಮಾಡಿದ್ವಿ. ಅಷ್ಟಕ್ಕೂ ನಮ್ಮ ಅಕ್ಕನ ಮದ್ವೆ ಆಗಿರೋದೇ ನಿಮ್ಮ ಅದೃಷ್ಟ. ಪ್ರಿಯಾ, ರಾಧಿಕಾ, ಅಮ್ಮ ರಾಧಿಕಾ, ಏನು ನಿಮ್ ಭಾವಂಗೇನೋ ಹೇಳ್ತಿದ್ದೆ? ಭಾವನಿಂದಾನೇ ಅಕ್ಕ ನಿಂಗೆ ಹೇಗಾಗಿರೋದು. ಪ್ರಿಯಾ, ನಿನ್ನವರಿಷ್ಟು ಹಗುರವಾಗಿ ತಗೊಂಡ್ರೆ ನಾನು ಹೇಗ್ ಸುಮ್ನಿರ್ಲಿ? ನಿಮ್ ಭಾವ ಏನು ಮಾಡಿಲ್ಲ. ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನೀ ಸಪೋರ್ಟ್ ಮಾಡ್ಬೇಡ. ಅಲ್ಲೇನಾಯ್ತು ಅಂತ ನನಗ್ ಗೊತ್ತು. ನಿನ್ ಗಂಡನಾಗಿರೋ ಯೋಗ್ಯತೆ ಭಾವಂಗಿಲ್ಲ. ರಾಧಿಕಾ, ರಾಧಿಕಾ, ಏನಿದು? ನೀವು ಸ್ವಲ್ಪ ಇರಿ. ನಿಮ್ಮನ್ನ ಯಾರು ಏನೆಂದ್ರು ನಾನು ಸಹಿಸ್ಕೊಳ್ಳಲ್ಲ. ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನಿನ್ ಭಾವಂಗೆ ಜೋರ್ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ? ಅವರು ನನ್ನ ಪಡ್ತಿರೋದಲ್ಲ, ನಾನು ಅವರನ್ನ ಗಂಡ ಹಾಕಿ ಪಡ್ತಿರೋದು. ಹೋದ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯ. ಇನ್ನೊಂದ್ಸಲ ನೀನೇನಾದ್ರೂ ಹೀಗೆ ಮಾಡಿದ್ರೆ ನಾನ್ ಸುಮ್ಮನಿರಲ್ಲ. ರಾಧಿಕಾ, 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 ಕೈಲಾಶ್, ಒಳಗೆ ಕರ್ಕೊಂಡು ಹೋಗೋಣ.
ರಾಧಿಕಾ, ರಾಧಿಕಾ ಅವರೇ, ಆರ್ ಯು ಆಲ್ ರೈಟ್? ಕೈಲಾಶ್ ಅವರೇ, ಶಿ ಈಸ್ ಆಲ್ ರೈಟ್. ನೀವು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಓಕೆ. ಏನು ನೋವು ಕಾಣಿಸ್ತು ಪತಿರಾಯ್ರೆ. ಭಾವ ಏನು ಅಕ್ಕನ ಕೋಪದಲ್ಲಿ ತಳ್ಬಿಟ್ಟೆ ಅಂತಿದ್ದಾರೆ. ಅಕ್ಕ ಏನು ಕಷ್ಟದಲ್ಲಿದ್ದಾಳೆ ಅಂತ ಭಯ ಆಗ್ತಿದೆ ಪತಿರಾಯ್ರೆ. ಅಳ್ಬೇಡ. ಪ್ರಿಯಾ, ಈಗ ಚಿಕ್ಕ ಮಕ್ಳ ಥರ ಅಳ್ತಾರ? ರಾಧಿಕಾಗೇನೂ ಆಗಿಲ್ಲ. ಒಂದು ಕುಟುಂಬ ಅಂದಮೇಲೆ ಏನಾದರೂ ನಡೀತಾನೆ ಇರುತ್ತೆ. ಗಂಡ ಹೆಂಡತಿ ಅಂದಮೇಲೆ ಮಾತಿಗೆ ಮಾತು ಬರೋದು ಸಹಜ. ಅದಕ್ಕೆಲ್ಲ ನಿಮ್ಮಕ್ಕ ಕಷ್ಟಪಡ್ತಾ ಇದ್ದಾಳೆ ಅಂತ ಯಾಕೆ ಅನ್ಕೋತ್ಯಾ? ಎಷ್ಟೇ ನೋವಿದ್ರು ಅಕ್ಕ ಮನ್ಸಲ್ಲೇ ಇಟ್ಕೊಂಡು ಮೇಲ್ ನಗ್ನಗ್ತಾನೆ ಇರ್ತಾಳೆ. ಆ ಧೈರ್ಯ ನಂಗೆ ಯಾಕೋ ಅವಳ ಕಣ್ಣಲ್ಲಿ ಕಾಣಿಸ್ತಿಲ್ಲ ಪತಿರಾಯ್ರೆ. ಕೈಲಾಶ್ ಅವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅನುಮಾನ ಪಡ್ತಿದ್ಯಾ? ಸಾಹೇಬ್ರು ತುಂಬಾ ಒಳ್ಳೆಯವ್ರ ಪತಿರಾಯ್ರೆ. ಅವರಿಬ್ರ ಮಧ್ಯದಲ್ಲಿ ಏನೋ ನಡೀತಿದೆ ಅನ್ಸ್ತಿದೆ. ನೀವೊಂದ್ಸಲ ಸಾಹೇಬ್ರ ಜೊತೆ ಅಕ್ಕನ ಜೊತೆ ಮಾತಾಡಿ ಅವ್ರ ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ರೆ ನೀವೇ ಪರಿಹರಿಸಿ ಪತಿರಾಯ್ರೆ, ಪ್ಲೀಸ್. ಆಯ್ತು ಪ್ರಿಯಾ. ರಾಧಿಕಾ ಅವ್ರಿಗೆ ಯಾವ ಪ್ರಾಬ್ಲಮು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನನ್ನ ಹೊಡೆದಿರೋದಕ್ಕೆ ಅಕ್ಕ ತುಂಬಾ ಬೇಜಾರಾಗಿರ್ತಾಳೆ. ಪತಿರಾಯ್ರೆ, ಒಂದ್ಸಲ ಹೋಗಿ ಅಕ್ಕನ ಜೊತೆ ಮಾತಾಡ್ತಾ ಇದ್ರೆ ನನಗ್ ಸಮಾಧಾನ ಆಗಲ್ಲ. ಹೋಗೋಣ ಪತಿರಾಯ್ರೆ, ಪ್ಲೀಸ್. ಸರಿ, ಹೋಗಿ ಬರೋಣ. ನೀನೇನು ಮನ್ಸಿಗೆ ಹಚ್ಕೊಳ್ದೆ ಆರಾಮಾಗಿರು. ಏನಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ.